ಗುಂಪಿನಲ್ಲಿದ್ದ ಎಲ್ಲರೂ ಭಗವಂತನಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾರೆ. ಅವರಿಗೆ ನಂಬಲಿಕ್ಕೆ ಆಗಲ್ಲ. ಸ್ವಾಮೀಜಿ ಆ ಮಣ್ಣಿನ ರಾಶಿಯ ಅಡಿಯಲ್ಲಿ ಬೀಳದೆ ಅದರ ಮಧ್ಯದಲ್ಲಿ ಬದುಕಿ ಬಿಡುತ್ತಿದ್ದಾರಲ್ಲ, ನಿಂತ್ಕೊಂಡಿದ್ದಾರಲ್ಲ ಅಂತ. ಅದರಲ್ಲೂ ಒಬ್ಬರು ಇರ್ತಾರೆ, ಅವರ ಹೆಸರು ರವೀಶಾಜಿ ಅಂತ. ಯಾರೋ ಅವ್ರ ಜೊತೆನೆ ಇರ್ತಿದ್ರು, ಪ್ರತಿ ರಾತ್ರಿ ಅವ್ರ ಜೊತೆನೆ ಬರುತ್ತಿದ್ರು, ಅವರಿಗೆ ಸಿಗ್ತಿತ್ತು. ಅವರು ಹೇಗೆ ಮಾಡ್ಕೊಳ್ಳೋದಾದ್ರೆ ನೀರನ್ನು ತರಬೇಕು. ನೀರು ಅಲ್ಲಿ ಸಿಗ್ತಿರ್ಲಿಲ್ಲ. ನೀರು ಸಿಗ್ಬೇಕಾದ್ರೆ ಒಂದು ಅರ್ಧ ಮೈಲಿ ಒಂದು ಕೆಳಗೆ ಹೋಗ್ಬೇಕಿತ್ತು ಅಥವಾ ಮೇಲೆ ಹೋಗ್ಬೇಕಾಗಿತ್ತು. ಮೆಟ್ಟ ಪ್ರದೇಶದಲ್ಲೆಲ್ಲ ಹಾಗೆ. ಸರಿ, ಈಗ ಅಲ್ಲಿ ನೀರು ಬೇಕಾಗಿದೆ, ನೀರು ಇಲ್ಲ. ನೀರು ತರಲಿಕ್ಕೆ ಆ ಗುಂಪಿನಲ್ಲಿ ಪ್ರತಿಯೊಬ್ಬರು ನಾನು ಹೋಗಲ್ಲ ನೀನು ಹೋಗು, ನಾನು ಹೋಗಲ್ಲ ನೀನು ಹೋಗು ಅಂತ ಚರ್ಚೆ ಶುರು ಮಾಡಿಬಿಟ್ರು. ಒಬ್ರು ನೀರು ತರಲಿಕ್ಕೆ ಇಲ್ಲ. ಕಾರಣ ಅವರು ಇಡೀ ದಿನ ನಡೆದು ಬಂದಿದ್ದಾರೆ, ಶ್ರಮ ಆಗಿದೆ. ಈಗ ಮತ್ತೆ ಅರ್ಧ ಮೈಲಿ ಇಳಿದು ಕೊಡದಿಂದ ನೀರನ್ನು ಎತ್ಕೊಂಡು ಆ ಬಕೆಟ್